ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಈ ಏಪ್ರಿಲ್ 8ರ ನಂತರ ಧನುಸ್ಸು ರಾಶಿಯವರ ಭವಿಷ್ಯ ಹೇಗಿರಲಿದೆ? ಈ ಏಪ್ರಿಲ್ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರವು ಈ ರಾಶಿಯವರ ಜೀವನದ ಮೇಲೆ ಏನೆಲ್ಲ ಪರಿಣಾಮವನ್ನು ಬೀರಲಿದೆ, ಅದರಲ್ಲೂ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ, ಆರೋಗ್ಯ, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ನೇಹಿತರೆ, ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋ ರೀತಿಯಲ್ಲೇ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಿದ್ದೀರಾ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಧನುಸ್ಸು ರಾಶಿಯವರಿಗೆ ಈ ಏಪ್ರಿಲ್ ತಿಂಗಳು ಹೇಗಿರಲಿದೆ, ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ಎಂಬುದರ ಮೊದಲ ವಿಚಾರಕ್ಕೆ ಬರೋದಾದರೆ, ಈ ಧನುಸ್ಸು ರಾಶಿಯವರಿಗೆ ಈ ತಿಂಗಳು ಮುಖ್ಯವಾಗಿ ಕೌಟುಂಬಿಕ ಅಶಾಂತಿ ಉಂಟಾಗಲಿದೆ ಮತ್ತು ಬೌದ್ಧಿಕ ವಿಜಯವನ್ನು ಕೂಡ ಸಾಧಿಸ್ತಾ ಹೋಗ್ತೀರಿ. ಈ ಏಪ್ರಿಲ್ 2026 ಧನುಸ್ಸು ರಾಶಿಯವರ ತಾಳ್ಮೆಯನ್ನು ತೀವ್ರವಾಗಿ ಪರೀಕ್ಷಿಸುವಂತಹ ತಿಂಗಳು ಅಂತಲೇ ಹೇಳ್ಬೋದು. ಆದರೆ ಇದೇ ಸಮಯದಲ್ಲಿ ನಾಣ್ಯದ ಇನ್ನೊಂದು ಮುಖದಲ್ಲಿ ದೊಡ್ಡ ಪ್ರತಿಫಲದ ಸಹ ಸಿದ್ಧತೆಗಳು ಕೂಡ ಇರ್ತದೆ. 4ನೇ ಮನೆಯಲ್ಲಿ ಅತ್ಯಂತ ಅಪಾಯಕಾರಿ ಗ್ರಹಗಳ ಸಂಯೋಗವು ನಡೆಯುತ್ತಿರಲಿದ್ದು, ಏಪ್ರಿಲ್ 2ರಂದೇ ಮಂಗಳನು ಇಲ್ಲಿ ಶನಿಯೊಂದಿಗೆ ಸೇರಿರೋ ಕಾರಣ, ಹಾಗೆ 10ನೇ ಮನೆಯ ಅಧಿಪತಿ ಬುಧನು ಏಪ್ರಿಲ್ 11ರಂದು ಅದೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಪ್ರವೇಶವನ್ನು ಮಾಡೋ ಕಾರಣ, ಈ ತ್ರಿವಳಿ ಗ್ರಹಗಳ ಜೋಡಣೆಯು ಮನೆಯಲ್ಲಿ ನಿಮ್ಮ ನೆಮ್ಮದಿಯನ್ನು ಕಸಿದುಕೊಳ್ಬೋದು ಈ ಧನುಸ್ಸು ರಾಶಿಯವರಿಗೆ. ಇದರಿಂದ ಸಾಕಷ್ಟು ಕಿರಿಕಿರಿಯನ್ನು ಕೂಡ ಈ ರಾಶಿಯವರು ಅನುಭವಿಸ್ಬೋದು ಸ್ನೇಹಿತರೆ. ವಾಹನಗಳ ರಿಪೇರಿ, ನಿಮ್ಮ ತಾಯಿಯ ಅನಾರೋಗ್ಯ ಅಥವಾ ಆಸ್ತಿಗೆ ಸಂಬಂಧಪಟ್ಟಂತಹ ಹಠಾತ್ ವಿವಾದಗಳು ನಿಮ್ಮನ್ನು ಉಸಿರುಗಟ್ಟುವಂತೆ ಮಾಡ್ಬೋದು. ನಾಣ್ಯದ ನಂಬಲಾಗದಷ್ಟು ಅದ್ಭುತವಾದಂತಹ ಇನ್ನೊಂದು ಮುಖವೇನೆಂದರೆ, ಏಪ್ರಿಲ್ 14ರಂದು ನಿಮ್ಮ 9ನೇ ಮನೆಯ ಭಾಗ್ಯದ ಅಧಿಪತಿಯಾಗಿರ್ತಕ್ಕಂತಹ ಸೂರ್ಯನು ಸಾಕಷ್ಟು ಬದಲಾವಣೆಗಳನ್ನ ತರಲಿದ್ದಾನೆ ಅಂತಾನೆ ಹೇಳಬಹುದು. ಇದು ನಿಮ್ಮ ಮಕ್ಕಳು ಭಾರಿ ಯಶಸ್ಸನ್ನ ಸಾಧಿಸುವುದನ್ನ ಖಚಿತಪಡಿಸುತ್ತದೆ. ಇದು ನಿಮ್ಮ ಎಲ್ಲಾ ಕೌಟುಂಬಿಕ ದುಃಖಗಳನ್ನ ಮರೆಸುವಂತೆ ಮಾಡಲಿದೆ. ನಿಮ್ಮ ಲಗ್ನದ ಅಧಿಪತಿ ಗುರುವು 7ನೇ ಮನೆಯಲ್ಲಿ ಬಲಶಾಲಿಯಾಗಿ ಇರುವುದರಿಂದ ನಿಮ್ಮನ್ನ ಗೌರವಾನ್ವಿತ ಹಾದಿಯಲ್ಲಿ ಮುನ್ನಡೆಸಲಾಗ್ತದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನೀವು ಮನೆಯಲ್ಲಿನ ಸವಾಲುಗಳನ್ನು ಸಹಿಸಿಕೊಂಡ್ರೆ ಸಮಾಜದಲ್ಲಿನ ಸ್ಮಾರಕ ಯಶಸ್ಸನ್ನು ಸಂಪೂರ್ಣವಾಗಿ ನಿಮ್ಮದಾಗಿ ಮಾಡಿಕೊಳ್ಬೋದು ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಈ ಧನುಸ್ಸು ರಾಶಿಯವರು ಈ ಏಪ್ರಿಲ್ 8ರ ನಂತರವೂ ಕೂಡ ಕಾಣ್ತಾ ಬರ್ತೀರಿ. ಹಾಗಾದರೆ ಈ ಧನುಸ್ಸು ರಾಶಿಯವರಿಗೆ ಈ ಏಪ್ರಿಲ್ ತಿಂಗಳಿನಲ್ಲಿ ಇರತಕ್ಕಂತಹ ಪ್ರಮುಖ ಗ್ರಹ ಸಂಚಾರಗಳೇನು ಎನ್ನುವುದರ ವಿಚಾರಕ್ಕೆ ಬರೋದಾದ್ರೆ, ಮೊದಲನೇದಾಗಿ ಶನಿ ಗ್ರಹದ ವಿಚಾರಕ್ಕೆ ಬರೋದಾದ್ರೆ, 4ನೇ ಮನೆಯ ಮೀನ ರಾಶಿಯಲ್ಲಿ ಇರತಕ್ಕಂತಹ ಶನಿಯು ಕೌಟುಂಬಿಕ ಜವಾಬ್ದಾರಿಗಳು, ಮನೆಯಲ್ಲಿ ಅತೃಪ್ತಿ, ಕಾರ್ಯಗಳಲ್ಲಿ ವಿಳಂಬವನ್ನ ಉಂಟು ಮಾಡಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದ್ರೆ, 4ನೇ ಮನೆಯ ಏಪ್ರಿಲ್ 2ರಂದು ಮೀನ ರಾಶಿಯಲ್ಲಿ ಪ್ರವೇಶವನ್ನು ಮಾಡಿರ್ತಕ್ಕಂತಹ ಮಂಗಳನು ಮನೆಯಲ್ಲಿ ವಾದಗಳನ್ನು ಈ ರಾಶಿಯವರ ಜೀವನದಲ್ಲಿ ಸೃಷ್ಟಿಸಲಿದ್ದು, ವಾಹನ ರಿಪೇರಿ, ನಿದ್ರಾಹೀನತೆ ಈ ರೀತಿಯ ಸಮಸ್ಯೆಗಳನ್ನು ಎದುರಿಸುವುದರ ಜೊತೆಗೆ ತಾಯಿಯೊಂದಿಗೆ ಸಂಘರ್ಷಗಳು ಕೂಡ ಉಂಟಾಗ್ಬೋದು ಈ ತಿಂಗಳಿನಲ್ಲಿ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, 4ನೇ ಮನೆಯ ನೀಚ ಸ್ಥಾನದಲ್ಲಿ ಇರತಕ್ಕಂತಹ ಬುಧನು, ಅದರಲ್ಲೂ ಏಪ್ರಿಲ್ 11ರಿಂದ ಪ್ರವೇಶವನ್ನು ಮಾಡತಕ್ಕಂತಹ ಬುಧನು ಕೆಲಸದಲ್ಲಿ ವರ್ಗಾವಣೆಯನ್ನು ತರಲಿದ್ದಾನೆ. ಹಾಗೆ ನಿಮ್ಮ ವ್ಯಾಪಾರ ಪಾಲುದಾರರೊಂದಿಗೆ ಗೊಂದಲವೂ ಕೂಡ ಉಂಟಾಗಲಿದೆ. ದಾಖಲೆಗಳಲ್ಲಿ ತಪ್ಪುಗಳು ಕೂಡ ಉಂಟಾಗ್ಬೋದು. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರುವುದು ಕೂಡ ಈ ರಾಶಿಯವರಿಗೆ ಅವಶ್ಯಕವಾಗಿರಲಿದೆ ಅಂತಲೇ ಹೇಳ್ಬೋದು. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, 5ನೇ ಮನೆಯ ಉಚ್ಚ ಸ್ಥಾನದಲ್ಲಿ ಇರತಕ್ಕಂತಹ ಸೂರ್ಯನು ಮಕ್ಕಳಿಗೆ ಯಶಸ್ಸನ್ನು ತರಲಿದ್ದಾರೆ. ಕೀರ್ತಿಯು ಕೂಡ ಹೆಚ್ಚಾಗಲಿದ್ದು, ಅತ್ಯುತ್ತಮವಾದಂತಹ ಬುದ್ಧಿಶಕ್ತಿ, ತೀವ್ರವಾದಂತಹ ಸೃಜನಶೀಲತೆಯು ಕೂಡ ಈ ರಾಶಿಯವರಿಗೆ ಹೆಚ್ಚು ಬಲಶಾಲಿಯನ್ನಾಗಿ ಮಾಡಲಿದೆ ಅಂತಲೇ ಹೇಳ್ಬೋದು. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ, 6ನೇ ಮನೆಯ ಸ್ವಕ್ಷೇತ್ರದಲ್ಲಿ ಇರತಕ್ಕಂತಹ ಶುಕ್ರನು ಸಾಕಷ್ಟು ಬದಲಾವಣೆಗಳನ್ನು ತರಲಿದ್ದು, ಸಾಲಗಳನ್ನು ತೀರಿಸುವುದು, ಶತ್ರುಗಳ ಮೇಲೆ ಮೇಲುಗೈಯನ್ನು ಸಾಧಿಸುವುದು, ಸೇವಾ ವಲಯದ ಮೂಲಕ ಆರ್ಥಿಕ ಲಾಭಗಳನ್ನು ಕೂಡ ಸಾಕಷ್ಟು ಬದಲಾವಣೆಗಳನ್ನು ಶುಕ್ರನ ಈ ಸಂಚಾರದಿಂದ ಕಾಣ್ತಾ ಬರ್ತೀರಿ. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, 7ನೇ ಮನೆಯ ಮಿಥುನ ರಾಶಿಯಲ್ಲಿ ಇರತಕ್ಕಂತಹ ಗುರು
ವಿವಾಹದ ನಿರೀಕ್ಷೆಗಳು, ಗೌರವ ಮತ್ತು ಪ್ರತಿಷ್ಠೆ, ಸಂಗಾತಿಯಿಂದ ಬೆಂಬಲ, ಈ ರೀತಿಯ ವಿಷಯಗಳಲ್ಲಿ ಸಾಕಷ್ಟು ಪ್ರಭಾವವನ್ನು ಗುರುವು ಬೀರಲಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ರಾಶಿಯವರಿಗೆ ಸಂಬಂಧಪಟ್ಟಂತೆ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗ ಹೇಗಿರಲಿದೆ ಈ ರಾಶಿಯವರಿಗೆ? ಈ ಏಪ್ರಿಲ್ 8ರ ನಂತರ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅಂತ ನೋಡ್ತಾ ಬರೋದಾದರೆ, ವ್ಯಾಪಾರ ಮಾಲೀಕರಿಗಂತೂ ನಿಮ್ಮ ಲಗ್ನದ ಅಧಿಪತಿಯಾದಂತಹ ಗುರು 7ನೇ ಮನೆಯಲ್ಲಿ ವ್ಯಾಪಾರ ಮನೆಯಲ್ಲಿ ಕುಳಿತಿರುವುದು ನಂಬಲಾಗದಂತಹ ರಕ್ಷಣಾ ಕವಚ ಅಂತಲೇ ಹೇಳ್ಬೋದು. ನೀವು ಉನ್ನತ ನೈತಿಕತೆ ಮತ್ತು ಮೌಲ್ಯಗಳನ್ನು ನಿಮ್ಮ ವ್ಯಾಪಾರದಲ್ಲಿ ನಡೆಸ್ತಾ ಹೋಗ್ತೀರಿ. ಇದು ನಿಮ್ಮ ಬ್ರ್ಯಾಂಡ್ ಮೌಲ್ಯವನ್ನು ಗಾಢವಾಗಿ ಹೆಚ್ಚಿಸಲಿದ್ದು, 7ನೇ ಮನೆಯ ಅಧಿಪತಿ ಬುಧ ಏಪ್ರಿಲ್ 11ರಿಂದ ಏಪ್ರಿಲ್ 30ರವರೆಗೆ 4ನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಇರುವ ಕಾರಣ ಸಹಿ ಮಾಡುವ ಮೊದಲು ನೀವು ಪ್ರತಿಯೊಂದು ಒಪ್ಪಂದ ಮತ್ತು ದಾಖಲೆಗಳನ್ನು 2 ಬಾರಿ ಸೂಕ್ಷ್ಮವಾಗಿ ಓದಬೇಕು ಅಂತಲೇ ಹೇಳ್ಬೋದು. ಅದರಲ್ಲೂ ಏಪ್ರಿಲ್ 19ರಂದು 11ನೇ ಮನೆಯ ಲಾಭಾಧಿಪತಿಯಾದಂತಹ ಶುಕ್ರನು ತನ್ನ ಸ್ವಂತ ರಾಶಿಯಾದ ವೃಷಭವನ್ನು ಪ್ರವೇಶವನ್ನು ಮಾಡುವ ಕಾರಣ ಇದು ಸ್ಪರ್ಧಾತ್ಮಕ ವ್ಯವಹಾರಗಳಲ್ಲಿ ನಿಮಗೆ ಸಂಪೂರ್ಣವಾದಂತಹ ಮೇಲುಗೈಯನ್ನು ನೀಡಲಿದೆ ಅಂತಲೇ ಹೇಳ್ಬೋದು. ಸೇವಾ ಆಧಾರಿತ ವ್ಯವಹಾರಗಳು, ಆಸ್ಪತ್ರೆಗಳು ಮತ್ತು ಫಾರ್ಮಾಕ್ಯೂಟಿಕಲ್ಗಳಲ್ಲಿ ಕೆಲಸ ಮಾಡತಕ್ಕಂತಹ ಈ ಅವಧಿಯು ಅಸರಣಾದವಾದಂತಹ ಲಾಭಗಳನ್ನು ತರಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತೆ ಹಣಕಾಸು ಮತ್ತು ಸಂಪತ್ತಿನ ವಿಚಾರಕ್ಕೆ ಬರೋದಾದರೆ, ಹಣಕಾಸಿನ ವಿಚಾರದಲ್ಲೂ ಕೂಡ ಈ ತಿಂಗಳು ಬಹಳ ಆರಂಭದಿಂದಲೇ ನಿಮ್ಮನ್ನು ಪರೀಕ್ಷಿಸ್ತಾ ಬಂದಿದೆ. ಆದರೆ ಈ ತಿಂಗಳ ಅಂತ್ಯದ ವೇಳೆಗೆ ಅಪಾರವಾದಂತಹ ಪರಿಹಾರವನ್ನು ಕೂಡ ನೀಡಲಿದೆ. ನಿಮ್ಮ 2ನೇ ಮನೆಯ ಧನಾಧಿಪತಿಯಾದಂತಹ ಶನಿಯು ಮಂಗಳನ ಜೊತೆಗೆ 4ನೇ ಮನೆಯಲ್ಲಿ ಇರೋದರಿಂದ ಮನೆ ರಿಪೇರಿ, ವಾಹನ ನಿರ್ವಹಣೆ ಅಥವಾ ಆಸ್ತಿ ತೆರಿಗೆಗಳಿಗೆ ನೀವು ಹೆಚ್ಚು ಖರ್ಚು ಮಾಡುವಂತಹ ಸಂದರ್ಭಗಳು ಉಂಟಾಗಬಹುದು. ಹಣವು ನೀರಿನಂತೆ ಹರಿದು ಹೋಗುತ್ತಿರುವಂತೆ ನಿಮಗೆ ಅನಿಸಲಿದೆ. ಆದರೆ ಏಪ್ರಿಲ್ 14ರ ನಂತರ 5ನೇ ಮನೆಯಲ್ಲಿ ಇರತಕ್ಕಂತಹ ಉಚ್ಚ ಸೂರ್ಯನ ಪ್ರಭಾವವು ಊಹಾಪೋಹ ಅಥವಾ ಇಂದಿನ ಹೂಡಿಕೆಗಳ ಮೂಲಕ ಹಠಾತ್ ಆರ್ಥಿಕ ಧನಲಾಭವನ್ನು ನೀಡಲಿದೆ. ಇದಲ್ಲದೆ ಏಪ್ರಿಲ್ 19ರ ನಂತರ 6ನೇ ಮನೆಯಲ್ಲಿ 11ನೇ ಮನೆಯ ಅಧಿಪತಿ ಶುಕ್ರನು ಬಲವಾಗಿ ನೆಲೆಸೋದ್ರಿಂದ ನಿಮಗೆ ಬರಬೇಕಾದಂತಹ ಹಣದ ಬಾಕಿ ಕೂಡ ಬರಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಆರೋಗ್ಯ ಮತ್ತು ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದರೆ, ಎದೆ ಮತ್ತು ಹೃದಯದ ಪ್ರದೇಶದಲ್ಲಿ ನಿಯಂತ್ರಿಸುವಂತಹ 4ನೇ ಮನೆಯಲ್ಲಿ ಗ್ರಹಗಳ ಸಂಚಾರ ಇರುವ ಕಾರಣ ಆರೋಗ್ಯದ ಅಪಾಯದಲ್ಲಿ ತಂದೊಡ್ಡಲಿದೆ ಅಂತಲೇ ಹೇಳ್ಬೋದು. ಹೃದ್ರೋಗ ಸಮಸ್ಯೆಗಳು, ಎದೆಯಲ್ಲಿ ಕಫ ಕಟ್ಟಿಕೊಳ್ಳುವಿಕೆ ಅಥವಾ ತೀವ್ರವಾದಂತಹ ಮಾನಸಿಕ ಆತಂಕದಿಂದ ಬಳಲುವಂತಹ ಸಾಧ್ಯತೆ ಇರ್ತದೆ. ಹಾಗೆಯೇ ನಿದ್ರಾಹೀನತೆಯು ನಿಮ್ಮನ್ನು ಬಹಳವಾಗಿ ಈ ತಿಂಗಳಿನಲ್ಲಿ ಕಾಡ್ಬೋದು. ನಿಮ್ಮ ತಾಯಿಯ ಆರೋಗ್ಯದ ಕಡೆಯೂ ಕೂಡ ನೀವು ಹೆಚ್ಚು ತೀವ್ರವಾದಂತಹ ಗಮನವನ್ನು ಹರಿಸಬೇಕು ಅಂತಲೇ ಹೇಳ್ಬೋದು. ಏಕೆಂದರೆ ಆಕೆಗೆ ಭಾರೀ ವೈದ್ಯಕೀಯ ವೆಚ್ಚಗಳು ಕೂಡ ಈ ತಿಂಗಳಿನಲ್ಲಿ ಉಂಟಾಗಲಿದೆ. ಹಾಗೆ 7ನೇ ಮನೆಯಲ್ಲಿ ಲಗ್ನದ ಮೇಲೆ ಗುರುವಿನ ಶುಭ ದೃಷ್ಟಿಯೂ ಇರೋ ಕಾರಣ ಈ ಆರೋಗ್ಯ ಸಮಸ್ಯೆಗಳನ್ನು ತ್ವರಿತವಾಗಿ ನಿಯಂತ್ರಣಕ್ಕೆ ತರುವುದು ಖಚಿತಪಡಿಸಲಿದೆ ಅಂತಲೇ ಹೇಳ್ಬೋದು. ಏಪ್ರಿಲ್ 14ರಂದು ಸೂರ್ಯನ ಬಲವನ್ನು ಪಡೆದ ನಂತರ ನಿಮ್ಮ ಆತ್ಮವಿಶ್ವಾಸ ಮತ್ತು ದೈಹಿಕ ಚೈತನ್ಯವು ಇನ್ನಷ್ಟು ದ್ವಿಗುಣಗೊಳ್ಳಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ಕೌಟುಂಬಿಕ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಈ ಏಪ್ರಿಲ್ 8ರ ನಂತರವೇ ಕಾಣ್ತಾ ಬರ್ತೀರಿ. ವಿಶೇಷವಾಗಿ ಮನೆಯ ವಾತಾವರಣವು ಈ ತಿಂಗಳು ಹೆಚ್ಚು ಅಸ್ಥಿರವಾಗಿರಲಿದೆ. 4ನೇ ಮನೆಯಲ್ಲಿ ಮಂಗಳ ಮತ್ತು ಶನಿಯ ಉಗ್ರ ಪ್ರಭಾವವು ತೀವ್ರವಾದಂತಹ ಆಸ್ತಿ ವಿವಾದಗಳು, ಕಾನೂನು ಬೆದರಿಕೆಗಳು ಮತ್ತು ಕುಟುಂಬ ಸದಸ್ಯರೊಂದಿಗೆ, ವಿಶೇಷವಾಗಿ ನಿಮ್ಮ ತಾಯಿ ಅಥವಾ ಹತ್ತಿರದ ಸಂಬಂಧಿಗಳೊಂದಿಗೆ ಕಹಿ ವಾದಗಳಿಗೆ ದಾರಿಯನ್ನು ಮಾಡಿಕೊಡ್ತಾ ಹೋಗ್ತದೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಸಂಪೂರ್ಣವಾಗಿ ಮಾಯವಾಗ್ತದೆ ಅಂತಲೇ ಹೇಳ್ಬೋದು. ಆದರೆ ಅತ್ಯಂತ ಸಂತೋಷದ ಸುದ್ದಿ ಏನಂದರೆ, ಏಪ್ರಿಲ್ 14ರಂದು ಉಚ್ಚ ಸ್ಥಾನದಲ್ಲಿ ಇರತಕ್ಕಂತಹ ಸೂರ್ಯನು ನಿಮ್ಮ 5ನೇ ಮನೆಗೆ ಪ್ರವೇಶವನ್ನು ಮಾಡೋ ಕಾರಣ ನಿಮ್ಮ ಮಕ್ಕಳು ಅಸಾಧಾರಣವಾದಂತಹ ಪ್ರಗತಿ ಮತ್ತು ಯಶಸ್ಸನ್ನು ಸಾಧಿಸ್ತಾ ಹೋಗ್ತಾರೆ. ಅವರ ವಿಜಯಗಳು ವಿವಾದಗಳನ್ನು ಮರೆಮಾಚಿ ನಿಮ್ಮ ಮನೆಯನ್ನು ಅಪಾರ ಸಂತೋಷದಿಂದ ತುಂಬಲಿದೆ ಅಂತಲೇ ಹೇಳ್ಬೋದು. ಹೆಚ್ಚುವರಿಯಾಗಿ ಹೇಳಬೇಕಂದ್ರೆ, ನಿಮ್ಮ ಲಗ್ನದ ಅಧಿಪತಿ ಗುರು 7ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಜೀವನ ಮತ್ತು ಸಂಗಾತಿಯು ಬಹಳ ಉತ್ತಮವಾಗಿರ್ತೀರಿ. ಅವರ ಬೆಂಬಲವೂ ಕೂಡ ಸಿಗಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರ ಶಿಕ್ಷಣದ ವಿಚಾರಕ್ಕೆ ಬರೋದಾದರೆ, ಪ್ರಾಥಮಿಕ ಶಿಕ್ಷಣದ 4ನೇ ಮನೆಯಲ್ಲಿ ತೀರುವ ಗ್ರಹಗಳ ಸಂಚಾರ ಇರುವ ಕಾರಣ ಹಿಡಿತದಲ್ಲಿರುವುದರಿಂದ ನಿಮ್ಮ ಶಿಕ್ಷಣಕಾರಕನಾದಂತಹ ಬುಧನು ನೀಚ ಸ್ಥಾನದಲ್ಲಿ ಕೂಡ ಇರುವುದರಿಂದ ಈ ಏಪ್ರಿಲ್ ತಿಂಗಳ ಮೊದಲ ಈ 2 ವಾರಗಳು ವಿದ್ಯಾರ್ಥಿಗಳಿಗೆ ಅತ್ಯಂತ ಕಷ್ಟಕರವಾಗಿರುತ್ತದೆ. ಏಕಾಗ್ರತೆ ಸಂಪೂರ್ಣವಾಗಿ ಅಸಾಧ್ಯವಾಗ್ತಾ ಹೋಗ್ತದೆ. ಏಪ್ರಿಲ್ 14ರಿಂದ ಬುದ್ಧಿಶಕ್ತಿಯು 5ನೇ ಮನೆಯಲ್ಲಿ ಸೂರ್ಯನು ಉಚ್ಚ ಸ್ಥಿತಿಯಲ್ಲಿ ತಲುಪಿದ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಾಜರಾಗುವ ಅಥವಾ ಉನ್ನತ ಶಿಕ್ಷಣವನ್ನು ಅನುಸರಿಸತಕ್ಕಂತಹ ವಿದ್ಯಾರ್ಥಿಗಳು
ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಕೂಡ ಸಾಧಿಸ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಈ ರಾಶಿಯವರಿಗೆ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಈ ಧನುಸ್ಸು ರಾಶಿಯವರಿಗೆ ತರಲಿದೆ ಈ ತಿಂಗಳು. ಅದರಿಂದ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ನೆರವೇರ್ತಾ ಬರ್ತದೆ ಅಂತಲೇ ಹೇಳ್ಬೋದು. ಹಾಗಾದ್ರೆ ನಿಮ್ಮ 4ನೇ ಮನೆಯಲ್ಲಿ ಇರತಕ್ಕಂತಹ ತೀವ್ರವಾದಂತಹ ಮಂಗಳ, ಶನಿ ಮತ್ತು ನೀಚ ಸ್ಥಾನದಲ್ಲಿ ಇರತಕ್ಕಂತಹ ಬುಧ ದೋಷಗಳನ್ನು ಹೋಗಲಾಡಿಸಲು, ನಿಮ್ಮ ಮನೆಯಲ್ಲಿ ಶಾಂತಿಯನ್ನು ಪುನಃ ಸ್ಥಾಪಿಸಲು ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಅಂತ ನೋಡ್ತಾ ಬರೋದಾದ್ರೆ, 10ನೇ ಮನೆಯ ಅಧಿಪತಿ ಬುಧನು ನೀಚ ಸ್ಥಿತಿಯಲ್ಲಿ ತೆಗೆದುಹಾಕಲು ಮತ್ತೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಗೊಂದಲವನ್ನು ನಿವಾರಿಸಲು ಪ್ರತಿ ಬುಧವಾರದಂದು ಶ್ರೀ ವಿಷ್ಣು ಸಹಸ್ರನಾಮವನ್ನ ಸ್ತೋತ್ರವನ್ನ ಪಠಿಸ್ತಾ ಬನ್ನಿ. ಇದು ಸಾಕಷ್ಟು ಬದಲಾವಣೆಗಳನ್ನ ತರಲಿದೆ ಅಂತಾನೆ ಹೇಳ್ಬೋದು. ಮನೆಯಲ್ಲಿ ಅಶಾಂತಿ, ಕೋಪ ಮತ್ತೆ ಆಸ್ತಿಗೆ ಸಂಬಂಧಪಟ್ಟಂತಹ ಕಾನೂನು ವಿವಾದಗಳನ್ನ ಕಡಿಮೆ ಮಾಡಲು ಪ್ರತಿ ಮಂಗಳವಾರ ಮತ್ತು ಶನಿವಾರದಂದು ಹನುಮಂತನನ್ನ ಆರಾಧಿಸಿ ಮತ್ತು ಹನುಮಾನ್ ಚಾಲಿಸವನ್ನ ಪಠಿಸ್ತಾ ಬನ್ನಿ ಸ್ನೇಹಿತರೆ. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ, ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚುತ್ತಾ ಬನ್ನಿ ಸ್ನೇಹಿತರೆ. ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ, ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬೆಳೆಯುಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತಿದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಗುರುದೇವ, ಮಂಗಳದೇವ, ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ, ಆರೋಗ್ಯ, ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ಆ ಶಿವನ ಅನುಗ್ರಹವೂ ಕೂಡ ನಿಮ್ಮ ಮೇಲೆ ಇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.